संभाजी महाराजांचा मी काय सांगू, आमचं लहान बाळापासून सर्वांना माहिती आहे. ಕಂಡಕ್ಟರ್ ಮೇಲೆ ಹಲ್ಲೆಗೈದಂತಹ ಪುಡಾರಿಗಳ ಊರಲ್ಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದೀಗ ಬಹಳಷ್ಟು ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮರಾಠಿ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿ ಇದೀಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಬಾಳೆಕುಂದ್ರಿ ಕೆಎಚ್ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ರು. ಕಂಡಕ್ಟರ್ ಮೇಲೆ ಹಲ್ಲೆ ನಡೆದ ದಿನವೇ ಕೆಎಚ್ ಬಾಳೆಕುಂದ್ರಿ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ವಿಶ್ರಾಂತಿಯಲ್ಲಿದ್ದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಇನ್ನು 3 ದಿನ ಕಳೆದರೂ ಕೂಡ ಘಟನೆಯ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಇದೀಗ ಫುಲ್ ಕ್ಲಾಸ್ ಅನ್ನ ನೆಟ್ಟಿಗರು ತೆಗೆದುಕೊಂಡಿದ್ದಾರೆ. ಧರ್ಮವೀರ ಸಂಭಾಜಿ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮದ ಫೋಟೋ ಪೋಸ್ಟ್ ಮಾಡಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಚಿವೆ ಮಾಡಿದಂತಹ ಪೋಸ್ಟ್ಗೆ ನೆಟ್ಟಿಗರು ಕಮೆಂಟ್ಸ್ ಅನ್ನು ಹಾಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಡಿನ ಜಲ ಭಾಷೆಯ ವಿಚಾರದಲ್ಲಿ ಮೌನಕ್ಕೆ ಶರಣಾದ ಸಚಿವೆ ವಿರುದ್ಧ ಕೀಳು ಮಟ್ಟದ ಪದಗಳು ಕೂಡ ಬಳಕೆಯಾಗಿದೆ. ಇನ್ನು ಸ್ನೇಹಿತರೆ, ಕಂಡಕ್ಟರ್ ಮೇಲೆ ಮರಾಠಿಯ ಪುಂಡರು ನಡೆಸಿದಂತಹ ಪ್ರಕರಣ ಇದೆಯಲ್ವಾ, ಹಲ್ಲೆ ನಡೆಸಿದಂತಹ ಪ್ರಕರಣ ತುಂಬಾ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದೇ ಸಮಯದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿ ಪ್ರೇಮವನ್ನ ತೋರಿಸಿರುವಂತದ್ದು ಇದೀಗ ಜನಾಕ್ರೋಶಕ್ಕೆ ಕಾರಣವಾಗಿದೆ. अभिनंदन करतो, ह्याचा कौतुक किती पण केलं तर कमी आहे. आम्ही तर करत आहे. कडी गुत्तीपासून किल्ल्यापर्यंत आज छत्रपती शिवाजी महाराज, छत्रपती संभाजी महाराज या भारतरत्न डॉक्टर बी.आर. आंबेडकर या संगोळी रायांना या आमचं दैवत बसवनाचा मूर्ती कुठं पण आम्हाला म्हणजे पाहिजे म्हणून ಯಾರಾದರೂ ಕೇಳಿದ್ರೆ ನನಗೆ ಆ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನನಗಾಗಿ, ನನ್ನ ತಮ್ಮನಿಗಾಗಿ, ನನ್ನ ಮಗನಿಗಾಗಿ ಹೆಮ್ಮೆ विचार. आज राजकारण मध्ये किती लोग येतात, किती लोग जातात, परंतु ये जो काम आहे हे सदियो म्हणजे काय सांगायचं, किती साल असणार, 200-300 वर्षापर्यंत 200-300 वर्षापर्यंत असं काम प्रवीण भाऊने केले म्हणून लोक आठवण ठेवणार. आता छत्रपती संभाजी महाराजांचा मी काय सांगू, आमचं लहान बाळापासून सर्वांना माहिती आहे. हिंदू संस्कृती, हिंदू स्वराज्य